ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಮುಂದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಭಾಗದಲ್ಲಿ ಕಥೆಯಲ್ಲಿ ದೊಡ್ಡ ಸಂಚಲನವೇ ಉಂಟಾಗ್ತಾ ಇದೆ. ಏನು ಅಂದರೆ, ಅತ್ತೆ ನಿಂಗವ್ವನ ಮುಂದೆ ಭೂಮಿ ಧೈರ್ಯವಾಗಿ ಜಗಳವಾಡುವುದನ್ನು ನೋಡಿ ಸಂಗೀತ ಅವರು ಭಯ ಬೀಳ್ತಾರೆ. ಭೂಮಿಯನ್ನು ಕೈ ಹಿಡಿದು ಹೊರಗೆ ಕರೆದೊಯ್ದ ಸಂಗೀತ ಅವರು, ಯಾಕಮ್ಮ ಅತ್ತೆ ಎದುರು ಹೀಗೆ ಮಾತಾಡಿದೆ, ಅವರು ಯಾರಿಗೂ ಹೆದರುವವರಲ್ಲ ಅಂತ ಹೇಳಿ ಬೈತಾರೆ. ಆದರೆ ಭೂಮಿ ಮಾತ್ರ, ನನ್ನ ಅತ್ತೆಯನ್ನು ಯಾರಾದರೂ ಬೈಯುತ್ತಿದ್ದರೆ ನಾನು ಸುಮ್ಮನೆ ಇರಬೇಕಾ? ಅವರು ಯಾರೇ ಇರಲಿ, ನನಗೆ ನಿಮ್ಮ ಮೇಲಿರುವ ಪ್ರೀತಿಯ ಮುಂದೆ ಯಾವುದೂ ಮುಖ್ಯವಲ್ಲ ಎಂದು ತನ್ನ ಅತ್ತೆಯ ಮೇಲಿರುವ ಪ್ರೀತಿಯನ್ನು ವ್ಯಕ್ತಪಡಿಸ್ತಾಳೆ. ಇದೇ ಸಮಯದಲ್ಲಿ ರಾಮಣ್ಣ ಮತ್ತು ಅಜಿತ್ ಅತ್ತೆ ಮಗಳು ಕೂಡ ನಿಂಗವ್ವನ ಕೋಪದ ಬಗ್ಗೆ ಭೂಮಿಗೆ ಎಚ್ಚರಿಕೆ ನೀಡ್ತಾರೆ. ದಾರಿಯಲ್ಲಿ ಹೋಗುವವರನ್ನೇ ಕರೆದು ಹೊಡೆಯುವ ಸ್ವಭಾವದ ಅಜ್ಜಿ ಸುಮ್ಮನೆ ಬಿಡಲ್ಲ ಎಂದು ಎದುರಿಸುತ್ತಾರೆ. ಇದೆಲ್ಲದರ ಮಧ್ಯೆ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತದೆ. ನಿಂಗವ್ವನಿಗೆ ಅಜಿತ್ ಮದುವೆಯಾಗಿರುವ ವಿಷಯವೇ ಗೊತ್ತಿಲ್ಲ. ಅಜಿತ್ ತನಗೆ ಹೇಳದೆಯೇ ಮದುವೆಯಾಗಿದ್ದಾನೆ ಅಂತ ಹೇಳಿ ಗೊತ್ತಾದರೆ ಅಜ್ಜಿ ಇಡೀ ತಲೆಯನ್ನು ಮನೆ ಕೆಳಗೆ ಮಾಡ್ತಾರೆ ಎಂಬ ಭಯ ಸಂಗೀತ ಅವರಲ್ಲಿ ಮನೆ ಮಾಡುತ್ತದೆ. ಆಗ ಶ್ರಾವಣಂದು ಉಪಾಯ ಮಾಡ್ತಾರೆ. ಭೂಮಿಯನ್ನು ಅಜಿತ್ ಹೆಂಡತಿ ಎಂದು ಪರಿಚಯಿಸುವ ಬದಲು ತನ್ನ ಮಗಳು ಮನಸ್ವಿನಿ ಎಂದು ನಿಂಗವ್ವನಿಗೆ ಪರಿಚಯಿಸಲು ನಿರ್ಧರಿಸುತ್ತಾರೆ. ಮನೆಯವರೆಲ್ಲರೂ ಈ ಐಡಿಯಾ ಚೆನ್ನಾಗಿದೆ ಅಂತ ಹೇಳಿ ಒಪ್ಕೊಳ್ತಾರೆ. ಅಜ್ಜಿ ನಿಂಗವ್ವನ ಮುಂದೆ ಹೋದಾಗ ಶ್ರಾವಣ್, ಅತ್ತೆ ಇವಳು ನನ್ನ ಮಗಳು ಮನಸ್ವಿನಿ ಅಂತ ಹೇಳಿ ಹೇಳ್ತಾನೆ. ಭೂಮಿ ಕೂಡ ನಾಟಕೀಯವಾಗಿ ಅಜ್ಜಿಯನ್ನು ಮಾತನಾಡಿಸುತ್ತಾಳೆ. ಭೂಮಿಯ ಧೈರ್ಯ ಮತ್ತು ಮಾತುಗಾರಿಕೆಯನ್ನು ಕಂಡ ನಿಂಗವ್ವ, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಶ್ರಾವಣ್ ಪೊಲೀಸ್ ಅಧಿಕಾರಿಯಾಗುವುದರಿಂದ ಅವನ ಮಗಳಿಗೆ ಈ ಧೈರ್ಯ ರಕ್ತದಲ್ಲೇ ಬಂದಿದೆ ಅಂತ ಹೇಳಿ ಅಜ್ಜಿ ಖುಷಿ ಪಡುತ್ತಾರೆ. ಮತ್ತೆ ಊಟದ ಸಮಯದಲ್ಲಿ ಒಂದು ಅದ್ಭುತ ಕ್ಷಣ ಬರುತ್ತದೆ. ಭೂಮಿ ಮರೆತು ಶ್ರಾವಣ ಅವರನ್ನು ಸಾಹೇಬ್ರೆ ಎಂದು ಕರೆಯಲು ಹೋಗಿ ತಕ್ಷಣ ಸರಿಪಡಿಸಿಕೊಂಡು ಅಪ್ಪ ಎಂದು ಕರೆಯುತ್ತಾಳೆ. ಭೂಮಿ ಅಪ್ಪ ಅಂತ ಹೇಳಿ ಕರೆದಾಗ ಶ್ರಾವಣನ ಮನಸ್ಸಿನಲ್ಲಿ ಏನೋ ಒಂಥರ ಸಂಭ್ರಮ ಉಂಟಾಗುತ್ತದೆ. ತನ್ನ ಸ್ವಂತ ಮಗಳು ಮನಸ್ವಿನಿ 1000 ಬಾರಿ ಅಪ್ಪ ಎಂದು ಕರೆದರೂ ಸಿಗದ ಸಂತೋಷ ಭೂಮಿ ಒಮ್ಮೆ ಕರೆದಾಗ ಸಿಗುತ್ತಿದೆಯಲ್ಲ ಅಂತ ಹೇಳಿ ಶ್ರಾವಣ ಅವರು ಆಶ್ಚರ್ಯಚಕಿತರಾಗ್ತಾರೆ. ಹಾಗೆ ಅಜ್ಜಿ ಎದುರು ನಾಟಕಕ್ಕಾಗಿ ಅಪ್ಪ ಮಗಳಾದ ಶ್ರಾವಣ್ ಮತ್ತು ಭೂಮಿ ಅರಿಯದೆಯೇ ಅಪ್ಪ ಮಗಳ ಬಾಂಧವ್ಯವನ್ನು ಅನುಭವಿಸಲು ಶುರು ಮಾಡ್ತಾರೆ. ಇದು ನೀವು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು. ಹಾಗೆ ಅವರನ್ನು ಒಪ್ಸೋಕ್ಕೋಸ್ಕರ ಅಪ್ಪ ಮಗಳು ಅಂತ ಹೇಳಿ ನಾಟಕ ಆಡ್ತಾ ಇದ್ದಾರೆ. ಆದರೆ ಮುಂದೆ ನಿಜ ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿ ಕಾದು ನೋಡಬೇಕು. ಹಾಗೆ ಅಜಿತ್ಗೆ ಮದುವೆ ಆಗಿಲ್ಲ ಅಂತಲೇ ಅಜ್ಜಿ ಅಂದ್ಕೊಂಡಿದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ಗೊತ್ತಾಗುವ ಸಾಧ್ಯತೆ ಇದೆಯಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.